ನಿರೀಕ್ಷೆ ತಾಯಿಯ ಮನೋಹಾಲ ವಿಷವಾದ ಹೆಂಡತಿ ಗಂಡನ್ನು ಕೊಲ್ಲುವಂಗಾದ ಏನಿದಿಲ್ಲ, ಯಾರಿಗೆ ದೂರು, ಯಾರಿಗೆ ಹೇಳೋದು, ಯಾವ ಕೋರ್ಟಿಗೆ ಹೋಗೋದು, ಯಾವ ಸುಪ್ರೀಂ ಕೋರ್ಟಿಗೆ ಹೋಗೋದು, ಎಲ್ಲಿ ನ್ಯಾಯ ಸಿಗ್ತದೆ? ಸತ್ತೋಗ್ಬಿಟ್ರಿ ಅವರು. ನ್ಯಾಯ ಸಿಕ್ಕರು ಅವ್ರಿಗೆ ಏನು ಗೊತ್ತಾಗುವಾಗಿಲ್ಲ. ನಾನು ಒಮ್ಮೆ ಭಾಳ ಕಾಡ್ತದೆ ನೋಡಿದ ಘಟನೆಗಳು ನಡೀತಾನೆ ಇರ್ತಾವ. ಹೆಂಡತಿ ಗಂಡನ ಕೊಲ್ಲೋದು, ಗಂಡ ಹೆಂಡತಿನ ಕೊಲ್ಲೋದು, ಮತ್ತೇನೋ ಮಾಡೋದು. ಇಲ್ಲ ಯಾಕರಪ್ಪ, ಎಷ್ಟು ವರ್ಷದ ಬದುಕಲ್ಲ ಇದು? ಇವ್ರದ್ದು ಸ್ವಲ್ಪ ಬದುಕು 3 ದಿನ ಅಷ್ಟು. ಅನೇಕ ಜನ ನಾವು ಹಾಡುಗಳ ಮೂಲಕ, ಭಜನೆಗಳ ಮೂಲಕ ನಾನು ಹೇಳ್ತೀವಿ. 3 ದಿನದ ಸಂತಿ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ 3 ದಿನ ಸಂತೆಯಾಗಿ ಎಲ್ಲರೂ ಮರೆತು ಕುಂತಂದ್ರೆ ಇನ್ನೂ ಮರೆತು ಕುಂತರು. ಓಂ ಪ್ರಕಾಶ್ ಅವರು ಸ್ವತಃ ಹೆಂಡತಿ, ಮಗಳು, ಕೊನೆಗೆ ಕಾರ್ಯಕರ್ತರು, ಮಗನ ಎಷ್ಟು ನನಗೆ ಗೊತ್ತಿಲ್ಲ. ಇಲ್ಲಿ ಬಹಳ ಒಂದು ವಿಷಯವನ್ನು ಗಮನಿಸ್ಬೇಕಾಗಿದೆ. ಏನಪ್ಪ ಅಂದ್ರೆ ಇವೆಲ್ಲ ಘಟನೆಗಳು ನೋಡಿದಾಗ ಈ ಗಳಿಸುವಂಥ ದುಡ್ಡ ಪ್ರಾಮಾಣಿಕವಾಗಿರ್ಬೇಕಲ್ವ ಅಂತ ಅನಿಸ್ತದೆ. ಯಾಕಂದ್ರೆ ಆ ಪ್ರಮಾಣದ ದುಡ್ಡು ಇದ್ರೆ 2 ಮಾತೇ ಇಲ್ಲ. ಓಂ ಪ್ರಕಾಶ್ ಅವ್ರ ಪೇಮೆಂಟು, ಅವ್ರ ಬದುಕು ಎಲ್ಲ ಲೆಕ್ಕ ಹಾಕಿದಾಗ ಈ ಮಕ್ಕಳ ಎಜುಕೇಷನು, ಮಗಳ ಎಜುಕೇಷನು, ಮನೆ, ಈತ ಹೆಂಡತಿ ನೋಡ್ಕೊಂಡು 40 ಲಕ್ಷ ಇವ್ರ ಮಾನಸಿಕ ರೋಗಕ್ಕೆ ಖರ್ಚು ಮಾಡಿ ಅಂತ ಹೇಳ್ಕೊಳ್ತಾರೆ ತಮ್ಮ ಮಿತ್ರರ ಜೊತೆಗೆ. ಓಂ ಪ್ರಕಾಶ್ ಅವರು ಒಂದೊಂದು ಸಲ 5 ಲಕ್ಷ ಹೋಗ್ತಾ ಇದ್ರು, ನಾನು ಸಾಲ ಮಾಡಿದ್ನಿ ಅನ್ನುವಂಥ ಮಾತನ್ನು ಓಂ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಸಾಲ ಅಂತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನಿಸೋದು, ಖರ್ಚು ಮಾಡಿದ್ದೇನೆ ಸುಳ್ಳಲ್ಲ ಅಂತ ಅನಿಸೋದು. ಇಷ್ಟಿತ್ತು ಆ ಹೆಂಡತಿ ತಂಗಿಗೆ ಒಂದು 5 ಎಕರೆ ಕೊಟ್ಟಿದ್ದಕ್ಕಾಗಿ ಯಾಕಪ್ಪ ಇಟ್ಟು ಚರ್ಪಿಸಿದ್ರು? ಯಾಕೆ ಇಂಥ ಮಾನ್ಸ್ಟರ್ ಗಂಡಕರ ತಾನ ಮಾನ್ಸ್ಟರ್ ಇವೆಲ್ಲರೂ ತಿಳಿಸ್ಕೊಂಡಾಗ ಇನ್ನು ಹೆಂಗೆ ಬದುಕಬೇಕು ಈ ಬದುಕಲ್ಲಿ ಅನ್ನುವಂಥ ಭಯ ಶುರುವಾಗಿ ಕೊಡ್ತದೆ. ಹೆಂಡತಿ ನಂಬೇಕಾ ನಂಬಾರ್ದ, ಮಕ್ಕಳು ನಂಬೇಕಾ ನಂಬಾರ್ದ, ಅಂತ ನಂಬೇಕಾ ನಂಬಾರ್ದು, ಎಷ್ಟು ಆಸೆ ಐತಿ ಕಾಟ. ಅವ್ರು ಬದುಕಿಗೆ ಆಸ್ತಿ ಬೇಕು, ಯಾರು ಮಾಡ್ತಿಲ್ಲ. ದುಡ್ಡು ಬದುಕಿಗೆ ಬೇಕು, ಅದು ದುಡ್ಡರ ಬದುಕಲ್ಲ ಅನ್ನೋದನ್ನ ಯಾಕೆ ತಿಳ್ಕೊಡ್ತಾ ಇಲ್ಲ. ಇದೀಗ ಆಧ್ಯಾತ್ಮವಾದಿಗಳು, ಆಧ್ಯಾತ್ಮಿಕಗಳು ಸಾಕಷ್ಟು ಮಾತಾಡ್ತಾ ಇದ್ದಾರೆ. ನಮ್ಮ ಮಠಾಧೀಶ್ವರ ಇರ್ಬೋದು, ಭಕ್ತರ ಇರ್ಬೋದು. ಸ್ವತಃ ಮಠಾಧೀಶ್ವರ ಸಹಿತ ಆಶಾಗಳಿದ್ದಾವೆ. ಅನೇಕ ಮಠಗಳ ಮಧ್ಯೆ ತಿಕ್ಕಾಟದಾವ, ಜಗಳದಾವ. ನಾವು ಸ್ವಾಮಿ ಆಗಬೇಕು, ನೀನು ಸ್ವಾಮಿ ಆಗಬೇಕು. ಒಂದು ಮಠಕ್ಕೆ 70-80 ಲಕ್ಷಗಳ ಗಂಟೆ ಕೊಟ್ಟು ದೊಡ್ಡ ಮಠಕ್ಕೆ ಸ್ವಾಮಿ ಆಗ ಪ್ರಯತ್ನ ಮಾಡೋದು, ಇವೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದಿಷ್ಟು ಸ್ವಲ್ಪ ಜೀವನಕ್ಕೆ ಇಷ್ಟೊಂದು ತೊಂದರೆನಾ ಅಂತ, ಇಷ್ಟೊಂದು ಕಷ್ಟನ, ಇಷ್ಟೊಂದು ಮಾಡಬೇಕಾಗಿದೆಲ್ಲ ಅಂತ ನೋಡಿ. ಓಂ ಪ್ರಕಾಶ್ ಅವರಿಗೆ